ಅಂಬಾನಿ ಫ್ಯಾಮಿಲಿ ಅವರು ಮತ್ತೆ ತುಂಬಾ ಜನ ಸೆಲೆಬ್ರಿಟೀಸ್ ಗಳೆಲ್ಲ ಬಂದು ತಿಂದಿದ್ರು ಇಲ್ಲಿ. ಒಂದು ಓಪನ್ ಬಟರ್ ಮಸಾಲಾ ದೋಸೆ ತಗೊಂಡಿದೀನಿ. ಮೊಹಬ್ಬತ್ ಕಾ ಶರ್ಬತ್ ಗೈಸ್, ಇದು ಮುಂಬೈನ ಮೊಹಬ್ಬತ್ ಕಾ ಶರ್ಬತ್. ಡಬಲ್ ಡೆಕ್ಕರ್ ಬಸ್ ಐತೆ ನೋಡಿ. ಆ ಕಡೆ ಸಮುದ್ರ, ಈ ಕಡೆ ತಾಜ್ ಹೋಟ್ಲು, ಆ ಕಡೆ ಸೈಡ್ ಗೇಟ್ ವೇ ಆಫ್ ಇಂಡಿಯಾ. 12:33 ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಇವತ್ತು ಮುಂಬೈಯಲ್ಲಿ ಇದ್ದೀನಿ. ಮುಂಬೈಯಲ್ಲಿ ಎಲ್ಲಿಗೆ ಹೋಗ್ತಿದೀನಿ ಅಂದ್ರೆ, ಇವಾಗ ತಾನೇ ಹೊಸದಾಗಿ ರಾಮೇಶ್ವರಂ ಕೆಫೆ ಓಪನ್ ಆಗೈತೆ ಮುಂಬೈಯಲ್ಲಿ. ಬೆಂಗಳೂರಲ್ಲಿ ಇತ್ತು, ಇವಾಗ ಮುಂಬೈಯಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಮುಂಬೈಯಲ್ಲಿರೋ ರಾಮೇಶ್ವರಂ ಕೆಫೆನ ಹೋಗ್ಬಿಟ್ಟು ಫುಡ್ ಹೆಂಗೈತೆ ಅಂತ ರಿವ್ಯೂ ಮಾಡ್ತೀನಿ. ಸದ್ಯಕ್ಕೆ ಆಟೋದಲ್ಲಿ ಹೋಗ್ತಾ ಇದೀನಿ ಮುಂಬೈಯಲ್ಲಿ. ಬನ್ನಿ ಹೋಗೋಣ. ರಾಮೇಶ್ವರಂ ಕೆಫೆ ಅಂತ ಹಾಕಿದ್ರೆ ಇದು ಯಾವ್ದು ಫಸ್ಟ್ ಕಾಪಿ ರಾಮೇಶ್ವರಂ ಕೆಫೆ ಹೋಟ್ಲು ಕರ್ಕೊಂಡ್ ಬಂದ್ಬಿಡೈತೆ. ರಿಯಲ್ ರಾಮೇಶ್ವರಂ ಕೆಫೆ ಇಲ್ಲ ಇದೆ. ಸುಮ್ಮನೆ ಅಲ್ಲಿಂದ ಬಂದಲ್ಲ ಗೈಸ್. ಇಲ್ಲಿಂದ 47 ನಿಮಿಷ ತೋರಿಸ್ತಾ ಇತ್ತು, 24 ಕಿಲೋಮೀಟರ್. ಏನ್ ಮಾಡೋದು ಇವಾಗ? ಅಯ್ಯೋ, ಲೊಕೇಶನ್ ನಂಬರ್ದು ಅನ್ನೋದು ಅದಕ್ಕೇನೆ. ನೋಡಿ, ರಾಮೇಶ್ವರಂ ಕೆಫೆ ಹೊಡೆದ್ರೆ ಫಸ್ಟ್ ಇದು ಬತ್ತೈತೆ. ಸೇಮ್ ಅದೇ ತರ ಫೋಟೋನು ಹಾಕ್ಬಿಟ್ಟವ್ರೆ ಗೂಗಲಲ್ಲಿ. ನಾನು ಇದೇ ಅನ್ಕೋಬಿಟ್ಟೆ. ರಿಯಲ್ ರಾಮೇಶ್ವರಂ ಕೆಫೆ ಇಲ್ಲ ಇದೆ. ಹೊಟ್ಟೆ ಹಸಿತೈತೆ, 47 ನಿಮಿಷ ತೋರಿಸ್ತಾ ಇತ್ತು ಅಲ್ಲಿಗೆ. ಇಲ್ಲಿ ಏನಾದ್ರು ಸ್ವಲ್ಪ ತಿಂತೀನಿ. ಇಲ್ಲಿ ತಿಂದ್ಬಿಟ್ಟು ರಿಯಲ್ ರಾಮೇಶ್ವರಂ ಕೆಫೆಗೆ ಹೋಗೋಣ ಇರಿ. ಇಲ್ಲಿ ಒಂದು ಮಸಾಲೆ ದೋಸೆ ಕಾಫಿ ತಗೊಂಡೆ, 115 ರೂಪಾಯಿ ಆಗೈತೆ. ಈ ಫೇಕ್ ರಾಮೇಶ್ವರಂ ಕೆಫೆಲಿ ಊಟನ ಮಾಡ್ತಾ ಇದ್ದೀನಿ. ದೋಸೆ ತಗೊಂಡಿದ್ದೆ, ದೋಸೆ ತಿಂತಾ ಇದ್ದೀನಿ. ಮ್ಯಾಪಲ್ಲಿ ಯಾಮಾರ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ಹೊಟ್ಟೆ ಹಸಿತೈತೀನಿ, ಏನ್ ಮಾಡೋಕ್ಕಾಗಲ್ಲ. ಚೆನ್ನಾಗೇ ಐತೆ ಟೇಸ್ಟ್. ಮಸಾಲೆ ದೋಸೆ ಚೆನ್ನಾಗೈತೆ, ಇಷ್ಟ ಆಯ್ತು ನನಗೆ. ನಾನಿವಾಗ ಒರಿಜಿನಲ್ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 44 ನಿಮಿಷ ಐತೆ. ಕ್ಯಾಬ್ ಬುಕ್ ಮಾಡ್ಕೊಂಡೆ ಹೋಗ್ತಾ ಇದೀನಿ ಇವಾಗ. ಯಾವ್ದು ಮುಂಬೈಯಲ್ಲಿ ಟನಲ್ ಹೋಗ್ತಾ ಇದೀವಿ ಗೈಸ್. ನೋಡಿ, ನಾನು ಒಂದ್ಸತ ಫ್ರೀಯಾಗಿ ಮುಂಬೈಗೆ ಬಂದಿರೋ ವಿಡಿಯೋ ಮಾಡಿದ್ನಲ್ಲ, ಅವಾಗ ಈ ಟನಲ್ ಅಲ್ಲಿ ಬಂದಿದೆ. ಓಲ್ಡ್ ಮುಂಬೈ ಸೈಡ್ ಬಂದೆ. ಇಲ್ಲಿ ನೋಡಿ, ಸ್ವದೇಶ್ ಅಂತ ಒಂದು ಯಾವ್ದೋ ಒಂದು ಬಿಲ್ಡಿಂಗ್ ಐತೆ, ಫುಲ್ ಕಾಸ್ಟ್ಲಿ ಐಟಮ್ಸ್ ಇರೋದು. ಮುಂಬೈನ ಸೆಂಟರ್ ಆಫ್ ದ ಸಿಟಿಗೆ ಬಂದೆ. ಆ ಕಡೆ ಸೈಡ್ ಹೋದ್ರೆ ನಮ್ಗೆ ಗೇಟ್ ವೇ ಆಫ್ ದ ಇಂಡಿಯಾ ಮತ್ತೆ ತಾಜ್ ಹೋಟ್ಲ್ ಎಲ್ಲ ಸಿಗುತ್ತೆ. ನಾನು ಇವಾಗ ಒರಿಜಿನಲ್ ರಾಮೇಶ್ವರಂ ಕೆಫೆ ಹತ್ರಕ್ಕೆ ಹೋಗ್ತಾ ಇದೀನಿ. ದ ರಾಮೇಶ್ವರಂ ಕೆಫೆ ಆ ಕಡೆ ಐತೆ ನೋಡಿ ಗೈಸ್. ಇದೇನೆ ನೋಡಿ, ದ ರಾಮೇಶ್ವರಂ ಕೆಫೆ ಒರಿಜಿನಲ್ ಇದೇನೆ. ಇವಾಗ ರೀಸೆಂಟ್ ಆಗಿ ಓಪನ್ ಆಗಿರೋದು. ವಿಡಿಯೋದಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡಿದೆ, ಅಂಬಾನಿ ಫ್ಯಾಮಿಲಿ ಅವರು ಮತ್ತೆ ತುಂಬಾ ಜನ ಸೆಲೆಬ್ರಿಟೀಸ್ ಗಳೆಲ್ಲ ಬಂದು ತಿಂದಿದ್ರು ಇಲ್ಲಿ. ನಮ್ ಕರ್ನಾಟಕದ ಇದು ದ ರಾಮೇಶ್ವರಂ ಕೆಫೆ, ಇಲ್ಲಿ ಮಾಡಿರೋದು ಹೊಸದಾಗೆ. ಬನ್ನಿ ನಾವು ಇವಾಗ ಫುಡ್ ಆರ್ಡರ್ ಮಾಡ್ತೀನಿ ನಾನು. ಗೈಸ್, ಔಟ್ಲೈಟ್ ನೋಡಿ ಹೆಂಗೈತೆ ಒಳಗಡೆ ರಾಮೇಶ್ವರಂ ಕೆಫೆದು, ಚೆನ್ನಾಗೈತೆ. ನಾನು ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ, ಸ್ಟಾರ್ಟಿಂಗ್ ಓಪನ್ ಆದಾಗ ಫುಲ್ಲು ಒಂದ್ ರೋಡ್ ವರ್ಗೂನು ಲೈನ್ ಇತ್ತು. ಬಟ್ ಅಷ್ಟೊಂದೇನು ರಶ್ ಇಲ್ಲ, ಒಂದು 5-6 ಜನ ಅವ್ರೆ ಲೈನ್ ಅಲ್ಲಿ ಅಷ್ಟೇ. ಈ ಕಡೆ ಸೈಡ್ ಮೆನು ಐತೆ ನೋಡಿ, ಇಲ್ಲಿ ಮೆನು ಐತೆ ನೋಡಿ. ಇಡ್ಲಿ, ವಡೆ, ದೋಸೆ ಎಲ್ಲಾದ್ರೂ ಪ್ರೈಸ್ಗಳು ಹಾಕಿದ್ದಾರೆ. ಮಸಾಲೆ ದೋಸೆಗೆ 190 ರೂಪೀಸ್, 200 ರೂಪೀಸ್, 190 ರೂಪೀಸ್. ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆಲ್ ತಿಂದಿದ್ದೀನಿ ನಾನು, ಬಟ್ ಮುಂಬೈಯಲ್ಲಿ ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ಬಂದಿರೋದು. ಬನ್ನಿ ಇವಾಗ ಮಸಾಲೆ ದೋಸೆ ತಿನ್ನೋಣ. ಗೈಸ್, ನಾನು ಆಲ್ರೆಡಿ ದೋಸೆ ತಿಂದಿದ್ದೀನಿ ಇನ್ನೊಂದು ಒರಿಜಿನಲ್ ಅಲ್ವಲ್ಲ, ಇನ್ನೊಂದು ರಾಮೇಶ್ವರಂ ಕೆಫೆಲಿ. ಬಟ್ ತಿರ್ಗಾ ದೋಸೆನೇ ತಗೋತೀನಿ. ಯಾಕಂತ ಅಂದ್ರೆ ರಾಮೇಶ್ವರಂ ಕೆಫೆಲಿ ಜಾಸ್ತಿ ಫೇಮಸ್ ಅನ್ನೋದೇ ದೋಸೆ. ಸೊ ದೋಸೆನೇ ತಿಂದು ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಗೈಸ್, ನಾನು ಒಂದು ದೋಸೆನ ತಗೊಂಡೆ, ಓಪನ್ ಬಟರ್ ಮಸಾಲಾ ದೋಸೆ, 200 ರೂಪೀಸ್ ಆಗೈತೆ. ಬನ್ನಿ ಇವಾಗ ನಮ್ಮ ಕರ್ನಾಟಕದ ರಾಮೇಶ್ವರಂ ಕೆಫೆ ಮುಂಬೈಯಲ್ಲಿ ಹೆಂಗಿರುತ್ತೆ ಟೇಸ್ಟ್ ಅಂತ ದೋಸೆ ತಿನ್ಬಿಟ್ಟು ನೋಡೋಣ. ಗೈಸ್, ಈ ಕಡೆ ಸೈಡು ಇಡ್ಲಿ, ವಡಾ ಮತ್ತೆ ರೈಸ್ ಐಟಮ್ ಕ್ಯೂ. ಈ ಕಡೆ ಸೈಡು ದೋಸೆ ಐತೆ ನೋಡಿ. ದೋಸೆ ಲೈನಲ್ಲಿ ನಿಂತ್ಕೊಂಡು ಇವಾಗ ದೋಸೆ ತಗೋಣ ವಿತ್ GST. ಗೈಸ್, 190 ರೂಪಾಯಿ ದೋಸೆ, GST ಎಲ್ಲ ಸೇರಿ 200 ರೂಪಾಯಿ ಆಗುತ್ತೆ. ಗೈಸ್, ನಾವು ಇಲ್ಲೇ ಹೊರಗಡೆಯಿಂದಾನೆ ನೋಡ್ಬೋದು ನೋಡಿ, ರಾಮೇಶ್ವರಂ ಕಫೆದು ದೋಸೆಗಳು ಇಲ್ಲೇ ಐತೆ ನೋಡಿ. ಮಸಾಲೆ ದೋಸೆ ಒಳಗಡೆ ಕಿಚನ್ ಅಲ್ಲಿ ಹೆಂಗ್ ಅಡುಗೆ ಮಾಡ್ತಾರೆ ಅಂತ ಇಲ್ಲಿಂದಾನೆ ಕಾಣಿಸುತ್ತೆ ನೋಡಿ. ಓಪನ್ ಕಿಚನ್ ರಾಮೇಶ್ವರಂ ಕೆಫೆಲಿ. ಸೇಮ್ ಬೆಂಗಳೂರಲ್ಲೂ ಸೇಮ್ ಇದೇ ತರ ಐತೆ. ಬೆಂಗಳೂರಲ್ಲಿ ತಿಂದಿದ್ನಲ್ಲ, ಸೇಮ್ ಅಲ್ಲೂ ಇದೇ ತರ ಓಪನ್ ಕಿಚನ್ ಒಳಗೆ ಕಾಣಿಸುತ್ತೆ. ಇಲ್ಲಿ ಟಿವಿ ಹಾಕಿದಾರೆ ನೋಡಿ ಗೈಸ್. ರಾಮೇಶ್ವರಂ ಕೆಫೆಲಿ ಎಲ್ಲ ಐಟಮ್ಗೂ ತುಪ್ಪ ಹಾಕ್ತಾರೆ ಅಲ್ಲಿ ನೋಡಿ. ಪಡ್ಡುಗೂ ತುಪ್ಪ ಹಾಕ್ತಿದ್ದಾರೆ. ಈಗ ನೆಕ್ಸ್ಟ್ ಇನ್ನೊಂದು ಐಟಮ್ ಬರುತ್ತೆ, ಅದಕ್ಕೂ ತುಪ್ಪ ಹಾಕ್ತಾರೆ, ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಗೈಸ್, ಇವಾಗ ದೋಸೆ ಮಾಡೋದು ತೋರಿಸ್ತವ್ರೆ.
ಗೀ ಪುಡಿ ಮಸಾಲಾ ದೋಸೆ, ಅದಕ್ಕೂ ಫುಲ್ ಗೀ ಹಾಕಿದ್ದಾರೆ. ಟೋಕನ್ ನಂಬರ್ ನೋಡಿ ನೋಡಿ ಕೊಡ್ತಾರೆ. ಇವಾಗ ನಮ್ದು 805 ಟೋಕನ್ ನಂಬರ್. ಒಂದೊಂದ್ ದೋಸೆಗೂ ಒಂದೊಂದು ಟೋಕನ್ ನಂಬರ್ ಇರುತ್ತೆ. ಅವ್ರವ್ರ ಟೋಕನ್ ನಂಬರ್ ಮೇಲೆ ಕೊಡ್ತಾರೆ. ಗೈಸ್, ನಾನು ಮುಂಬೈಯಲ್ಲಿರೋ ರಾಮೇಶ್ವರಂ ಕೆಫೆಲಿ ಒಂದು ಓಪನ್ ಬಟರ್ ಮಸಾಲಾ ದೋಸೆ ತಗೊಂಡಿದ್ದೀನಿ, ಮತ್ತೆ ಒಂದು ಫಿಲ್ಟರ್ ಕಾಫಿ ಐಸ್ ಕ್ರೀಮ್ ಅಂತ ಕರೀತಾರೆ. ಇದನ್ನ ಯಾವತ್ತೂ ತಿಂದಿಲ್ಲ ನಾನು, ಇವತ್ತೇ ತಗೊಂಡಿರೋದು. ಕಾಫಿ ಒಳಗಡೆ ಐಸ್ ಕ್ರೀಮ್ ಹಾಕೊಡ್ತಾರೆ. ದೋಸೆಗೆ 200 ರುಪೀಸ್ ಆಗೈತೆ. ಈ ಐಸ್ ಕ್ರೀಮೇ 180 ರುಪೀಸ್ ಆಗೈತೆ. ಬನ್ನಿ ಇವಾಗ ದೋಸೆ ಮತ್ತೆ ಐಸ್ ಕ್ರೀಮ್ ತಿನ್ಬಿಟ್ಟು ಟೇಸ್ಟ್ ಹೇಗೈತೆ ರಾಮೇಶ್ವರಂ ಕೆಫೆ ಮುಂಬೈಯಲ್ಲಿ ಅಂತ ತಿನ್ಬಿಟ್ಟು ಹೇಳ್ತೀನಿ. ಓಪನ್ ಬಟರ್ ಮಸಾಲಾ ದೋಸೆದಲ್ಲಿ ಪುಡಿ, ಆಲೂಗಡ್ಡೆ ಪಲ್ಯ, ಮತ್ತೆ ಬೆಣ್ಣೆ, 2 ತರ ಚಟ್ನಿ, ಸಾಗು ಎಲ್ಲ ಇದೆ. ಎಲ್ಲಾನು ಹಂಚ್ಕೊ ತಿನ್ನೋಣ ಈಗ. ದೋಸೆ ಸಾಫ್ಟ್ ಸಾಫ್ಟ್ ಆಗಿ ಚೆನ್ನಾಗೈತೆ. ಮೇಲ್ಗಡೆ ಕಾಯಿ ತುರಿ, ಕ್ಯಾರೆಟ್ ಎಲ್ಲಾನು ಹಾಕವ್ರೆ. ಬೆಣ್ಣೆ ಮತ್ತೆ ಆಲೂಗಡ್ಡೆ ಪಲ್ಯ ಜೊತೆ ತಿಂದಿರೋ ಚೆನ್ನಾಗೈತೆ ಗೈಸ್ ಟೇಸ್ಟ್. ದೋಸೆ ಫುಲ್ಲು ಸಾಫ್ಟ್ ಸಾಫ್ಟ್ ಆಗೈತೆ. ಮಾಮೂಲಿ ಗೀ ಜಾಸ್ತಿನೇ ಐತೆ ದೋಸೆಲಿ. ತಿನ್ನೋಣ ಗೈಸ್. ಇವಾಗ ರಾಮೇಶ್ವರಂ ಕೆಫೆದು ಸ್ಪೆಷಲ್ ಕಾಫಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನೋಡಿ ಈ ಕಡೆ ಸೈಡು ಮುಂಬೈ ಸ್ಟ್ರೀಟು. ಇಲ್ಲಿ ಇವಾಗ ಹಂಚ್ಕೊಂಡ್ ತಿನ್ನೋಣ ಬನ್ನಿ. ಏನೋ ಒಂಥರ ಡಿಫ್ರೆಂಟ್ ಸಾಗರಾಗೈತೆ ಗೈಸ್. ಕಾಫಿ ಮೇಲ್ಗಡೆ ಐಸ್ ಕ್ರೀಮ್, ಬ್ಲ್ಯಾಕ್ ಕಾಫಿ ಐತೆ ಅನ್ಸುತ್ತೆ ಕೆಳಗೆ. ನಂಗೆ ದೋಸೆಗಿಂತ ಈ ಐಸ್ ಕ್ರೀಮ್ ಇಷ್ಟ ಆಗ್ತೈತೆ. ಮುಂಬೈ ಬೆಂಗಳೂರು ತರ ಹೆವಿ ಬಿಸಿ ಏರಿಯಾ, ಬಿಸಿ ಸಿಟಿ ಗೈಸ್. ನೋಡಿ ಎಲ್ರು ಸೈಡ್ ನಡ್ಕೊಯ್ತಾ ಇರ್ತಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಜನ ಫುಲ್ ಬಿಸಿ ಇರ್ತಾರೆ ಈ ಸಿಟಿಲು, ಬೆಂಗಳೂರು ತರ ಸೇಮ್ ಗೈಸ್. ಇದು ಫಸ್ಟ್ ಫ್ಲೋರ್ ಅಲ್ಲಿ ಡೈನಿಂಗ್ ಐತೆ. ನಾನು ಗೊತ್ತಿರ್ಲಿಲ್ಲ, ಅದಕ್ಕೆ ಕೆಳಗಡೆನೆ ತಿಂದೆ. ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಡೈನಿಂಗ್ ಐತೆ ಗೈಸ್. ರಾಮೇಶ್ವರಂ ಕೆಫೆಲಿ ಫ್ರೀಯಾಗಿ ನೀರು ಇಡಲ್ಲ ಅಂತ ಯಾರೋ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರಲ್ಲ ಇನ್ಫ್ಲೂಯೆನ್ಸರ್. ಅದಕ್ಕೆ ನೋಡಿ ಮುಂಬೈಯಲ್ಲಿ ಫಿಲ್ಟರ್ ನೀರು, ಕೋಲ್ಡ್, ವಾರ್ಮ್ ಮತ್ತೆ ಹಾಟ್ 3 ತರ ನೀರು ಬರೋ ತರ ಒಂದು ಮಿಷಿನ್ ಇಟ್ಬಿಟ್ಟವ್ರೆ. ಫ್ರೀಯಾಗಿ ನೀರು ಕೊಟ್ಬಿಟ್ಟವ್ರೆ ಈ ಔಟ್ಲೆಟ್ ಅಲ್ಲಿ. ಈ 380 ರೂಪಾಯಿ ಆಯ್ತು ಟೋಟಲ್ ಬಿಲ್ಲು. ಟೇಸ್ಟ್ ನಂಗೆ ಇಷ್ಟ ಆಯ್ತು, ಚೆನ್ನಾಗಿತ್ತು ಟೇಸ್ಟು. ಪ್ರೈಸ್ ಅಲ್ಲಿ ಏನಂತ ಅಂದ್ರೆ ಮಿಡಿಲ್ ಕ್ಲಾಸ್ ಜನಕ್ಕೆ 200 ರೂಪಾಯಿ ಕೊಟ್ಟು ಈ ದೋಸೆ ತಿನ್ನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಕರ್ನಾಟಕದ ಬ್ರ್ಯಾಂಡು. ಮುಂಬೈಯಲ್ಲೂ ಫುಲ್ ಎಲ್ಲ ಕ್ರೌಡ್ ನೋಡಿ ನನಗೂ ಖುಷಿ ಆಯ್ತು. ಇವಾಗ ಬನ್ನಿ ಗೈಸ್ ಮುಂಬೈ ಸುತ್ತೋಣ. ಇನ್ನೇನ್ ಸಂಜೆ ಆಗ್ತೈತೆ ಮುಂಬೈಯಲ್ಲಿ. ತಾಜ್ ಹೋಟೆಲ್ ಮತ್ತೆ ಗೇಟ್ ವೇ ಆಫ್ ಇಂಡಿಯಾ ಸೈಡ್ ಹೋಗೋಣ ಇವಾಗ. ಗೈಸ್ ಹೆವಿ ದಗೆ ಹೊಡೆದ್ಬಿಡ್ತು, ಜಾಕೆಟ್ ತೆಗೆದ್ಬಿಟ್ಟೆ. ಅಷ್ಟೊತ್ತಿಂದ ಕಷ್ಟಪಟ್ಟು ಹಾಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ, ಆಗ್ಲಿಲ್ಲ. ಏನ್ ಮುಂಬೈಯಲ್ಲಿ ದಾಗೆ. ಚನ್ನಪಟ್ಟಣದವನೊಬ್ಬ ನಮ್ಮ ಫ್ರೆಂಡು ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ಇಲ್ಲೇ ಇದ್ದಾನೆ. ಬೆಳಗ್ಗೆ ಫೋನ್ ಹಾಕಿದ ಅವ್ನಿಗೆ, ಇವಾಗ ಬರ್ತಿದ್ದಾನೆ. ಬೆಳಗ್ಗೆಯಿಂದ ಬರ್ತಾನೆ ಅವನಿಗೆ ವೆಯ್ಟ್ ಮಾಡ್ಕೊಂಡು ಇಲ್ಲಿ ರಾಮೇಶ್ವರಂ ಕೆಫೆ ಹತ್ರ ಕೂತಿದ್ದೀನಿ. ಇನ್ನೇನ್ ಬರ್ತಾನೆ, ಟ್ರೈನಲ್ಲಿ ಬರ್ತಾವನೆ. ಈ ಕಡೆ ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ತಾಜ್ ಹೋಟೆಲ್ ಸೈಡ್ ಹೋಗೋಣ. ಚನ್ನಪಟ್ಟಣದಿಂದ ಬಂದು ಮುಂಬೈಯಲ್ಲಿ ದುಡಿತಿರೋ ಫ್ರೆಂಡ್ ಇವನೇ. ಏನದು ರೈಲ್ವೆ ಸ್ಟೇಷನ್ ಬರೋ. ಗೈಸ್ ಬೆಂಗಳೂರಲ್ಲಿ ಹೆಂಗೆ MG ರೋಡ್, ಕೋರ್ಮಂಗಳ, ಹಂಗೆ ಇಲ್ಲಿ ಸೌತ್ ಬಾಂಬೆ ಸೌತ್ ಬಾಂಬೆಲಿ ಇದೀವಿ ಗೈಸ್ ನಾವ್ ಇವಾಗ. ಗೈಸ್ ಗೇಟ್ ವೇ ಆಫ್ ಇಂಡಿಯಾಗೆ ಇದು ನಾನು ಒಂದು 5ನೇ ಸಲ ಬರ್ತಿರೋದು. ತಾಜ್ ಹೋಟ್ಲಿಗೂ ಅಷ್ಟೇನೆ, ಇಲ್ಲೇ ಐತೆ ನೋಡಿ. ಕತ್ಲೆ ನೈಟ್ ಟೈಮ್ ನೈಟ್ ಟೈಮ್ ಯಾವತ್ತೂ ಬಂದಿರ್ಲಿಲ್ಲ ನಾನು, ಇವತ್ತೇನೆ. ತಾಜ್ ಹೋಟ್ಲ್ ಲೈಟಿಂಗ್ಸ್ ನೋಡಿ ಸಖತ್ತಾಗಿ ಕಾಣಿಸ್ತೈತೆ ಮುಂಬೈಯಲ್ಲಿ. ಮತ್ತೆ ಇದ್ಯಾವ್ದಲ್ಲ ಬಿಲ್ಡಿಂಗು? ತಾಜ್ ಹೋಟ್ಲು ನೈಟ್ ಟೈಮ್ ಚೆನ್ನಾಗಿ ಕಾಣಿಸುತ್ತೆ ಗೈಸ್, ಲೈಟಿಂಗ್ಸ್ ನೋಡಿ. ಗೈಸ್ ತಾಜ್ ಹೋಟ್ಲುಗೆ ಬಾಯ್ ಮಾಡಿ, ಗೇಟ್ ವೇ ಆಫ್ ಇಂಡಿಯಾಗೆ ಬಾಯ್ ಮಾಡಿ. ನಾವ್ ಇವಾಗ ಮುಂಬೈಯಲ್ಲಿ ನೈಟ್ ಟೈಮು ಸ್ಟ್ರೀಟ್ ಫುಡ್ ನ ತಿಂದು ಎಂಜಾಯ್ ಮಾಡ್ತೀವಿ. ನಮ್ಗೆ ಮುಂಬೈ ಬಾಸು ಹರ್ಷಿತ್ ಲೀಡ್ ಮಾಡ್ತಾನೆ. ನಾವಿವಾಗ ಮುಂಬೈಯಲ್ಲಿ ಸ್ಟ್ರೀಟ್ ಫುಡ್ ನ ಟ್ರೈ ಮಾಡ್ತೀವಿ. ಫಸ್ಟ್ ಇವಾಗ ಜ್ಯೂಸ್ ನ ಕುಡಿಯೋಣ. ಯಾರು ವೇಸ್ಟ್ ಕೊಡೋ, ನನ್ನ ಜೊತೆ ಸೇರಕ್ಕೆ ರೈಟ್ಸ್ ಇಲ್ಲ ನಿಂಗೆ. ಗೈಸ್ ನಾನು ಲಾಸ್ಟ್ ಟೈಮ್ ಈ ಜ್ಯೂಸ್ ನ
ಗೊತ್ತಾ ನಾನು ನಿಜವಾಗ್ಲೂ ಇಂಡಿಯಾ ಗೇಟ್ ಹತ್ರ ಬಂದಿದ್ದೆ ಈ ಜ್ಯೂಸ್ ಕುಡಿಯಕ್ಕೆ. ಲಾಸ್ಟ್ ಟೈಮ್ ಮುಂಬೈಗೆ ಬಂದಿದ್ದಾಗ ಗೈಸ್ ಈ ಜ್ಯೂಸ್ ಕುಡ್ದು ಇಷ್ಟ ಆಗಿತ್ತು, ನೀವೇ ಕುಡಿ ಮತ್ತೆ. ಅದಕ್ಕೆ ಇನ್ನೊಂದ್ಸಲ ಬಂದು ಕುಡಿದ ಇಲ್ಲಿ. ಏನಂತಾರಲ್ಲ ಇದಕ್ಕೆ ಕ್ಯಾ ಬೋಲ್ತೆ ನಮ್ಗೆ ಮೊಹಬ್ಬತ್ ಕಾ ಶರಬತ್, ಮೊಹಬ್ಬತ್ ಕಾ ಶರಬತ್. ಗೈಸ್ ಇದು ಮುಂಬೈನ ಮೊಹಬ್ಬತ್ ಕಾ ಶರಬತ್. ये हमारा कर्नाटका यूट्यूबर है, मुंबई पे आके रॉकी पे बनने के लिए कोशिश कर रहे हैं. ಗೈಸ್ ಡಯಟ್ ಒಂದ ಚೆನ್ನಾಗದೆ, ಕುಡಿಲ್ಲ ಅಂದಿಟ್ಗೆ ಎತ್ಕೊ ಕುಡ್ಕೋದು. ಹೆಂಗೈತೆ ಬ್ರೋ? ಟೇಸ್ಟ್ ಮಾಡಿದ ಅಷ್ಟೇ, ನೀನೇ ಕೊಡ್ಕೋ ಫುಲ್. ಚೆನ್ನಾಗೈತೆ ಸಾಕು ನನಗೆ. ಕುಡಿಯಲ್ಲ ಇಲ್ಲ ಇಲ್ಲ ಇಲ್ಲ. ಗೈಸ್ ನಾನು ಇನ್ನೊಂದು ಇಸ್ಕೊಂಡೆ, ಚೆನ್ನಾಗೈತೆ ಗೈಸ್ ಟೇಸ್ಟ್. ಮಚ್ಚ ಏನೇನ್ ಆಗ್ತಾನೆ ಅಂತ ಕೇಳು. क्या क्या डालते हैं इसमें? ಏನಂತೆ? ಆಲೂ आलू, सकरे, कलंगड़ी और क्या क्या? ड्रॉप्जा, आलू ಅಂಡ್ ಐಸ್. ತಿಂತಿದ್ದೆ ಕಣ, ಈಗ ಬಿಟ್ಟಿದೀನಿ ಸ್ವಲ್ಪ. ಐಸ್ ಇಲ್ಲಿ ನೋಡಿ, ಮುಂಬೈದು ಸಮೋಸ ಇದೆ. ಎಲ್ಲ ನೋಡ್ಕೊಂಡ್ ಹೋಗೋಣ ಮಚ್ಚ, ತಿನ್ನೋದೇನ್ ಬೇಡ. ತಿನ್ನೋದೇನ್ ಬೇಡ ಮಚ್ಚ, ಬೆಳಗ್ಗೆಯಿಂದ ತಿಂದು ತಿಂದು ಸಾಕಾಗ್ಬಿಟ್ಟೈತೆ ಅಷ್ಟೇ. ಗೈಸ್ ಇಲ್ಲಿ ಫೇಮಸ್ ವಡಾಪಾವ್ ಇದೆ ಮುಂಬೈದು. ವಡಾಪಾವು ಮತ್ತೆ ಮುಂಬೈ ಸ್ಟೇಪಲ್ ಬ್ರೇಕ್ಫಾಸ್ಟ್ ಅಂಡ್ ಸ್ನಾಕ್ಸ್ ಫೇಮಸ್ ಮಚ್ಚ ಇಲ್ಲಿ. ಇಲ್ಲೇನ್ ಫೇಮಸ್ ಅಲ್ಲ ಮಚ್ಚ, ಬಟ್ ನನ್ನ ಮಕ್ಕಳು ಫೇಮಸ್ ಇರೋ ಕಡೆ ತಿನ್ನೋಣ ನೋಡಿ. ಬರೀ ಮಚ್ಚ ಇಲ್ಲಿ ವಡಾಪಾವ್ ತಿನ್ಕೊಂಡೆ ಜೀವನ ಮಾಡ್ಬಿಡ್ತಾರೆ ತಾನೆ. ಅದೇ ಬೆಳಗ್ಗೆ ನಾಷ್ಟಕ್ಕೂ ಇದೆ, ಸಾಯಂಕಾಲ ಸ್ನಾಕ್ಸ್ ಇದೆ ಅಷ್ಟೇ. 15 ರೂಪಾಯಿ ಡೀಲ್ ಆಗೋಗ್ತಾರೆ. 15 ರೂಪಾಯಿಲಿ ವಡಾಪಾವ್ ತಿನ್ಕೊಂಡು ಜೀವನ ಮಾಡ್ಬಿಡ್ತಾರೆ ಗೈಸ್ ಮುಂಬೈ. ನಾನೇನು ವಡಾಪಾವ್ ತಿನ್ಕೊಂಡು ಜೀವನ ಮಾಡ್ತಿಲ್ಲ ಕಣ. ನೀನು? ನಾನೇನು ವಡಾಪಾವ್ ತಿನ್ಕೊಂಡು ಜೀವನ ಮಾಡ್ತಾ ಇಲ್ಲ ಅಂದೆ. ಇಲ್ಲ ಇದು ನೋಡಿ ವಡಾಪಾವ್. ನಿನ್ನ ಡಯಟ್ ಫುಡ್ ಐತೆ ನೋಡೋ ಮಚ್ಚ ಇಲ್ಲಿ. ಒಂದು ಫ್ರೂಟ್ ಸಲಾಡ್ ತಗೊಂತೀನಿ. ಏನೋ ಇದು ಫ್ರೂಟ್ ಸಲಾಡ್ ತಗೋತಿದ್ದಾನೆ. ಇದ್ರಲ್ಲಿ ಹೈಬ್ರಿಡ್ ನಿಮ್ಗೆ ಮೋಸ ಮಾಡಿದ್ರ ಒಂದು ಪ್ಲೇಟ್ ಇಲ್ಲೇ ತಿನ್ಬಿಟ್ಟು ಹೋಗ್ಬೇಕಾ? ಇಲ್ಲ ತಿನ್ನೋಣ. ಪ್ಲೇಟ್ 30 ರೂಪಾಯಿ. ಒಂದು ಪ್ಲೇಟ್ 30 ರೂಪಾಯಿ. ಒಂದ್ ಪ್ಲೇಟ್ 30 ರೂಪಾಯಿ ಗೈಸ್. ಸಪೋಟ ಇದೆ, ನಾನು ಸಪೋಟ ತಿಂತೀನಿ. ಏನೋಣ ಒಂದ್ ಪ್ಲೇಟು 30 ರೂಪಾಯಿ. ಕನ್ನಡ ಕಲ್ತಿದ್ವಿ. ಆಯ್ತು 30 ರೂಪಾಯಿ. ಅಣ್ಣ ನೋಡಿ ಕನ್ನಡದಲ್ಲೇ ಹೇಳ್ಬಿಟ್ರೆ ನಾವು ಕನ್ನಡದವ್ರು ಅಂತ ಗೊತ್ತಾಗ. ಬರೀ 30. ಬರೀ 30. ನಾವು ಮುಂಬೈನ MG ರೋಡ್ ಬಂದಿದೀವಿ ನೋಡಿ. ಎಲ್ಲಾ ಕಡೆ ಕಾಸ್ಟ್ಲಿ ಶೋರೂಮ್ಗಳೈತೆ, ಕಾಸ್ಟ್ಲಿ ಕಾರ್ಗಳೈತೆ. KFC ನೋಡಿದ್ರು ಹಳೇದು ಜಮಾನದ KFC. ಏನಿದ್ರ ಹೆಸರು? ಏರಿಯಾ ಹೆಸರು ಮಚ್ಚ KFC ಐತೆ ನೋಡಿ. ಚರ್ಚ್ ಗೇಟ್ ಗೈಸ್ ಇದು. ನಮ್ಮೂರಲ್ಲಿ ಚರ್ಚ್ ಸ್ಟ್ರೀಟ್ ಐತಲ್ಲ ಆ ತರ ಇದು ಚರ್ಚ್ ಗೇಟ್ ಒಳಗಡೆ ರೋಡ್ ಇವೆಲ್ಲ. ಗೈಸ್ ಮುಂಬೈಯಲ್ಲಿ ನೋಡಿ, ಈ ಕಡೆ ರೇರ್ ರ್ಯಾಬಿಟ್ ಶೋರೂಮ್ ಐತೆ, ಈ ಕಡೆ ಸೈಡು ಗಲ್ಲಿ ಐತೆ, ಈ ರೋಡ್ ಸೈಡ್ ಸೆಲ್ ಮಾಡೋ ಐತೆ. ಮಚ್ಚ ನೋಡೋಣ ಗೈಸ್ ಆಂಟಿಕ್ ಪೀಸ್ಗಳು, ಫೋನ್ಗಳೈತೆ ನೋಡಿ, ಹಳೆ ಕಾಲದ ಫೋನು. ಜೀನಿದು. ಅಲ್ಲಿ ನೋಡಿ ಗಡಿಯಾರ ನೋಡಿ, ಆಂಟಿಕ್ ಸಾಕಾಗ. ಅದ್ ನೋಡ್ಲಾ ಮಚ್ಚ ಗಡಿಯಾರನ, ಆಂಟಿಕ್ ಗಡಿಯಾರ. ಇದು ಎಷ್ಟೊಂದು ಫಿಲಮ್ಗಳು ಸೀರೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ವಾ ಗೈಸ್. ನೋಡಿ ಕುದುರೆ ಸವಾರಿ. ಓ ಮಚ್ಚ ಕುದುರೆ ಅಲ್ಲ, ಊಬರ್ ರೈಡ್ಸ್ ಗೈಸ್. ಇದು ಹೆಂಗೈತ್ ನೋಡಿ. ನನ್ ಟಾಂಗಾ ಗಾಡಿ ಅನ್ಕೋಬಿಟ್ಟೆ. ಟಾಂಗಾ ಅಲ್ಲ, ಎಲೆಕ್ಟ್ರಿಕ್ ಇದು. ಎಲೆಕ್ಟ್ರಿಕ್ ಗಾಡಿ ಏನು ಇದು? ಎಲೆಕ್ಟ್ರಿಕ್ ಟಾಂಗಾ ನೋಡಿ ಗೈಸ್ ಹೆಂಗೈತೆ. ಈ ಕಡೆ ತಾಜ್ ಹೋಟ್ಲ್ ಹತ್ರ ಬಂದ್ವಿ ತಿರ್ಗಾ. ಇಲ್ಲಿ ನೋಡಿ ಟಾಂಗಾ ಗಾಡಿ. ಆ ಕಡೆ ಸೈಡ್ ಸಮುದ್ರ ಐತೆ, ಸಮುದ್ರ ನೋಡ್ಕೊ ಕೂರೋಣ ಬನ್ನಿ. ಸ್ವಲ್ಪ ಹಿಂಗೆ ಹೋದ್ರೆ ಕೈ ನೋವು ಬರುತ್ತೆ. ಬ್ಲ್ಯಾಕ್ ಟಾಂಗಾ ಗೈಸ್. ಇಲ್ಲಿ ನೋಡಿ ಬೋಟ್ಗಳೆಲ್ಲ ನಿಂತೈತೆ, ಸಣ್ಣ ಬೋಟು ಮುಂಬೈಯಲ್ಲಿ. ಇಲ್ಲಿಂದ ಎಲಿಫೆಂಟ್ ಹಾಕಕ್ ಹೋಗ್ಬೋದು ಮತ್ತೆ. ಇಲ್ಲಿಂದ 100 ರೂಪಾಯಿನ 50 ರೂಪಾಯಿನ ಡೈರೆಕ್ಟ್ ಎಲಿಫೆಂಟ್ ಹಾಕಿ. ನೈಟ್ ಟೈಮ್ ನೋಡಿ ಮುಂಬೈ ಹೆಂಗೈತೆ. ಆ ಕಡೆ ಸಮುದ್ರ, ಈ ಕಡೆ ತಾಜ್ ಹೋಟ್ಲು, ಆ ಕಡೆ ಸೈಡ್ ಗೇಟ್ ವೇ ಆಫ್ ಇಂಡಿಯಾ, ಈ ಕಡೆ ಸೈಡ್ ಟಾಂಗಾ ಗಾಡಿಗಳು. ಜನ ಎಲ್ಲ ವಾಕ್ ಮಾಡ್ತಾವ್ರೆ ಗೈಸ್. ಟಾಂಗಾ ಗಾಡಿಲಿ ರೈಡ್ ಹೋಗ್ತಾರ ನೋಡಿ. ಕುದುರೆ ಇಲ್ಲ ಏನಿಲ್ಲ, ಎಲೆಕ್ಟ್ರಿಕ್ ಟಾಂಗಾ ಗಾಡಿ ಇದು. ಬ್ಯಾಟ್ರಿ ಎಲ್ಲ ಐತೆ ಅಂತಾನೆ ಗೊತ್ತಾಗಲ್ಲ, ಹಂಗೈತೆ. ಹಿಂದೆ ಇಟ್ಟವ್ರ ಮುಚ್ಚ ಬ್ಯಾಟ್ರಿ ಸೂಟ್ಕೇಸ್ ತರ ಐತಲ್ಲ ಗೈಸ್. ಡಬಲ್ ಡೆಕ್ಕರ್ ಬಸ್ ಬತ್ತೈತೆ ನೋಡಿ. ಮೊದ್ಲು ಈ ತರ ಇರ್ಲಿಲ್ಲ, ಓಪನ್ ಇತ್ತು. ಬೆಂಗಳೂರಲ್ಲೂ ಬಿಟ್ಟವ್ರೆ ಅಂತಾರೆ. ಒಂದ್ಸಲ ಓಪನ್ ಇತ್ತು ಕಣ, ಮೇಲೆ ಟಾಪ್ ಓಪನ್ ಇತ್ತು. ಅದಾದ್ಮೇಲೆ ಅದನ್ನೆಲ್ಲ ಫುಲ್ ಸ್ಟಾಪ್ ಮಾಡಿದ್ರು. ಮುಂಬೈ ಮೆಟ್ರೋ ಮ್ಯಾಪ್ ನೋಡಿ, ಒಳ್ಳೆ ಸ್ನೇಕ್ ಅಂಡ್ ಲ್ಯಾಡರ್ ತರ ಇದೆ.
ಎಲ್ಲಿಂದ ಯಾವ ಲೈನ್ ಕಲರ್ ಹೇಳು. ಕಣ ಈಗ ಚರ್ಚ್ ಇದು ಹಾ ಈ ಬ್ಲೂ ಕಲರ್ ಹಾ ಅಕ್ವಾ ಲೈನ್ ಒಂದೇ ಲೈನು ಎಲ್ಲೂ ಚೇಂಜ್ ಮಾಡೋದಿಲ್ವಾ ನಾನು? ಎಲ್ಲೂ ಚೇಂಜ್ ಮಾಡಂಗಿಲ್ಲ. ಮತ್ತೇನೇನು ಮಧ್ಯೆ ಇಲ್ಲಿ ನೋಡಿಲ್ಲ ಏರ್ಪೋರ್ಟ್ ರೋಡ್ ಇಲ್ವಾ ಇಲ್ಲಿ ಇಲ್ಲಿ ಮರೋಲ್ನಾಕ ಇಲ್ಲಿ ಮರೋಲ್ನಾಕದಲ್ಲಿ ಇಳ್ಕೊಂಡು ನೀನು ಡೈರೆಕ್ಟ್ ಇಲ್ಲಿ ಲಾಸ್ಟ್ ಅಲ್ಲಿ ನಿಂತಿದ್ದಾಳು. ನನ್ ಮಗನಿಗೆ ಏಯ್ ಗೊತ್ತಿಲ್ಲ. ಈ ಮರೋಲ್ ಹೇಳು. ಇಲ್ಲಿಂದ ಡೈರೆಕ್ಟ್ ತಕೊಂಡು ಇಲ್ಲಿ ಏರ್ಪೋರ್ಟ್ ರೋಡ್ ಮರೋಲ್ನಾಕ ಅಂತ ಐತೆ. ಮರೋಲ್ನಾಕ ಇಂದ ಅಲ್ಲೇ 1 ಕಿಲೋಮೀಟರ್. ನಾನು ಎಲ್ಲೂ ಚೇಂಜ್ ಮಾಡಂಗಿಲ್ಲ. ಎಲ್ಲೂ ಚೇಂಜ್ ಮಾಡಂಗಿಲ್ಲ. ಅಕ್ವಾ ಬ್ಲೂ ಲೈನು. ಲೈನ್ ನೀರೊಳಗೆ ಹೋಯ್ತದ ಕೆಳಗಡೆ ಅಂಡರ್. ಹೌದಾ ನಿಜ? ಮಕ ಹೋಯ್ತದ. ಅರೆ ಹಿಂಗ್ ಕಾಣ್ಸಲ್ಲ, ಆಚೆ ಕಡೆ ಫುಲ್ ಬ್ಲಾಕ್ ಆಗಿರುತ್ತೆ. ಒಟ್ನಲ್ಲಿ ಇವಾಗ ಏನಪ್ಪಾ, ಬ್ಲೂ ಲೈನ್ ಇಲ್ಲಿ ಹತ್ತೇಟ್ಗೆ ನಾನು ಕೊನೆಯಲ್ಲಿ ಇಳಿಬೇಕು. ಕೊನೆಯಲ್ಲಿ ಅಲ್ಲಿ ತಗೋಗುರು ನೀನು. ಅಲ್ಲಿ ಏರ್ಪೋರ್ಟ್ ಗೆ T1 ಅಂತಾನೆ ಇರುತ್ತೆ ಸಪರೇಟ್. ಡೈರೆಕ್ಟ್ T1 ಹತ್ರನೇ ಇಳಿಸ್ತೇನೆ ಹೋಗಿ. ಅಲ್ಲಿಂದ ಡೈರೆಕ್ಟ್ ಹಂಗೆ ಫ್ಲೈಟ್ ಹತ್ಕೊಂಡು ಹೋಯ್ತಾ ಇರು. ನನಗೆ ಮುಂಬೈ ಮೆಟ್ರೋ ಯೂಸ್ ಮಾಡೋಣ, ಹೆಂಗೈತ್ ನೋಡೋಣ ಮುಂಬೈ ಮೆಟ್ರೋ. ಗೈಸ್ ಬಾಂಬೆ ಹೈಕೋರ್ಟ್ ನೋಡಿ ಹೆಂಗೈತೆ. ಬಿಲ್ಡಿಂಗ್ ಒಂಥರ ಡಿಫ್ರೆಂಟ್ ಆಗೈತೆ. ಇಲ್ಲ ಐತ್ ನೋಡಿ ಹೈಕೋರ್ಟ್ ಅಂತ. ಏನ ಸ್ಕ್ಯಾಮ್ ಆಗಿದ್ದಾರೆ. ಅದಾ ಲೈಟು. ಇದೇ ಬ್ಯಾಂಕ್ ಅಲ್ಲಿ ಆಗಿದ್ದು. ಇದೇ ಬ್ಯಾಂಕ್ ಗೈಸ್. BSC ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಗೈಸ್ ಮುಂಬೈದು ವಾಂಕಡೆ ಸ್ಟೇಡಿಯಂ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಲೈಟ್. ಯಾವ್ದಾದ್ರು ಮುಂಬೈಯಲ್ಲಿ ಮ್ಯಾಚ್ ಇದ್ರೆ ಬರ್ಬೋದು. ಇಲ್ಲ ಐತೆ ನೋಡಿ ವಾಂಕಡೆ ಸ್ಟೇಡಿಯಂ ಲೈಟ್. ನಾನು ತಿರ್ಗಾ ನೆಕ್ಸ್ಟ್ ಮಂತ್ 7ನೇ ತಾರೀಕು ಮುಂಬೈಗೆ ಬರ್ಬೇಕು ಗೈಸ್. ತಿರ್ಗಾ ಸ್ವಲ್ಪ ಕೆಲಸ ಇದೆ. ಅವಾಗ ಯಾವ್ದಾದ್ರು ಮ್ಯಾಚ್ ಇದ್ರೆ ನೋಡ್ತೀನಿ. IPL ಮ್ಯಾಚ್ ಬರಕ್ ಟ್ರೈ ಮಾಡ್ತೀನಿ. ಇಲ್ಲಿ ಮುಂಬೈಯಲ್ಲಿ ಎಷ್ಟು ಗಾಳಿ ಬಿಸಿರು ಕಮ್ಮಿ ಆಗಲ್ಲ ಬಿಡು. ಗೈಸ್ ನಮ್ಮ ಹರ್ಷಿತ್ಗೆ ಬಾಯ್ ಹೇಳ್ಬಿಟ್ಟು ಇವಾಗ ನಾನು ಏರ್ಪೋರ್ಟ್ಗೆ ಹೊಡ್ತೀನಿ, ಅವನು ಮನೆಗೆ ಹೊಡ್ತಾನೆ. ಬಾಯ್ ಮಚ್ಚ, ಸಿಗೋಣ ನೆಕ್ಸ್ಟ್ ಮಂತ್ ಬರ್ತೀನಿ ತಿರ್ಗಾ. ಗೈಸ್ ಫಸ್ಟ್ ಟೈಮ್ ನಾನು ಮುಂಬೈ ಮೆಟ್ರೋನ ಯೂಸ್ ಮಾಡ್ತಾ ಇದೀನಿ. ಪ್ಲಾಟ್ಫಾರ್ಮ್ ನಂಬರ್ 2 ನಂದು ಏರ್ಪೋರ್ಟ್ ಸೈಡ್ ಹೋಗೋದು. ಈ ಕಡೆ ಐತೆ ನೋಡಿ, ಡೋರ್ ಎಲ್ಲ ಐತೆ ಗೈಸ್ ಮುಂಬೈ ಮೆಟ್ರೋದಲ್ಲಿ. ಗೈಸ್ ಮುಂಬೈ ಏರ್ಪೋರ್ಟು ನಾನು ಈ ಕಡೆ ಸೈಡ್ ಇದ್ದೀನಿ. ಇಲ್ಲಿಂದ ಇಷ್ಟೆಲ್ಲ ಸ್ಟೇಷನ್ ಹೋಗಾದ್ಮೇಲೆ ಟರ್ಮಿನಲ್ 1 ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಅಲ್ಲಿ ಇಳ್ಕೋಬೇಕು. ಗೈಸ್ ಇಲ್ಲಿ ನೋಡಿ ಎಷ್ಟು ಸಿಸ್ಟಮ್ ಆಗೈತೆ. ಬೆಂಗಳೂರು ಮೆಟ್ರೋದಲ್ಲಿ ಮೆಟ್ರೋ ಲೈನ್ ಪಕ್ಕನೇ ಇರ್ತೀವಿ. ಇಲ್ಲಿ ನೋಡಿ ಡೋರ್ಗಳೈತೆ. ಮೆಟ್ರೋ ಬಂದಾಗ ಡೋರ್ ಓಪನ್ ಆಗುತ್ತೆ, ಹೋಗ್ಬಿಟ್ಟು ಒಳಗೆ ಹತ್ಕೋಬೇಕು. ಇಷ್ಟು ಸೇಫ್ಟಿ ಆಯ್ತಲ್ವಾ. ನನ್ನ ಪ್ರಕಾರ ಬೆಂಗಳೂರು ಮೆಟ್ರೋದಲ್ಲೂ ಇದನ್ನ ಅಳವಡಿಸಿದ್ರೆ ಒಳ್ಳೇದು. ಪ್ಯಾಸೆಂಜರ್ಸ್ಗೆ ಒಳ್ಳೆ ಸೇಫ್ಟಿ ಇರುತ್ತೆ. ಅವಾಗೆ 1-2-3 ನ್ಯೂಸ್ ನೋಡಿದ್ವಲ್ಲ, ಬೆಂಗಳೂರು ಮೆಟ್ರೋ ಟ್ರ್ಯಾಕ್ ಮೇಲೆ ಬಿದ್ದು ಒಬ್ರಿಗೇನೋ ಆಯಿತು ಅಂತ. ಈ ಥರ ಸೇಫ್ಟಿ ಮಾಡಿದ್ರೆ ಅವಾಗ ಪ್ಯಾಸೆಂಜರ್ಸ್ಗೆ ಒಳ್ಳೇದು. ಗೈಸ್ ನೋಡಿ ಟ್ರೈನ್ ಬಂತು. ಟ್ರೈನ್ ಬಂದ್ರೂ ಕೂಡ ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಈ ಡೋರ್ ಓಪನ್ ಆಗಬೇಕು ಮೆಟ್ರೋದು. ಇದೆ ನೋಡಿ ಸೇಫ್ಟಿ. ಗೈಸ್ ಟ್ರೈನ್ ಎಲ್ಲಿ ಹೋಗ್ತಾ ಇದೆ ಅಂತ ಕ್ಲೀನಾಗಿ ಅಲ್ಲಿ ಆರೋ ಮಾರ್ಕಲ್ಲಿ ಕಾಣಿಸುತ್ತೆ ನೋಡಿ. ಕ್ಲೀನಾಗಿ ನೋಡ್ಕೋಬೋದು ಈಸಿಯಾಗಿ. ಗೈಸ್ ಏರ್ಪೋರ್ಟ್ಗೆ ಹೋಗೋಕ್ಕೆ ಎಕ್ಸಿಟ್ A1 ಅಲ್ಲಿ ಹೋಗ್ಬೇಕು. ಗೈಸ್ ನಂದು ಇವತ್ತು ಹಣೆ ಬರನೇ ಸರಿ ಇಲ್ಲ ಅನ್ಕೊಳ್ಳಿ. ಮಾರ್ನಿಂಗ್ ಫ್ಲೈಟು ಡಿಲೇ ಆಗಿತ್ತು. ಈ ಫ್ಲೈಟುನು 11:15 ಮಧ್ಯರಾತ್ರಿ ಇದ್ದದ್ದು 12:15 ಆಗ್ಬಿಟ್ಟೈತೆ. 1 hour ಡಿಲೇ ಆಗೈತೆ. ಅದಕ್ಕೆ ಎಲ್ರು ಕೇಳ್ತಾವ್ರೆ ಸ್ಪೈಸ್ ಜೆಟ್ ಏರ್ಲೈನ್ ಯಾವಾಗ್ಲೂ ಡಿಲೇ ಜಾಸ್ತಿ ಗೈಸ್. ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು ಬರೀ ಡಿಲೇ. ಗೇಟ್ ಹತ್ರ ಎಲ್ಲ ಜನ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ಜಗಳ ಮಾಡ್ತಾವ್ರೆ ಮಾತಾಡ್ಕೊಂಡು. ಡಿಲೇ ಆಗ್ಬಿಟ್ಟೈತೆ ಫ್ಲೈಟು ಅಂತ. ಇನ್ನೇನ್ ಮಾಡಕ್ಕಾಗಲ್ಲ, ವೆಯ್ಟ್ ಮಾಡ್ಬೇಕಷ್ಟೇ. ಎಲ್ರು ಕೇಳ್ತಾವ್ರೆ ಫ್ಲೈಟ್ ಡಿಲೇ ಆಗ್ಬಿಟ್ಟೈತೆ. 12:15 ಫ್ಲೈಟ್ ಇವಾಗ ನೆಕ್ಸ್ಟ್ ನಮ್ಗೆ. ಊಟಕ್ಕೆ ಏನ್ ಮಾಡೋದು ಅಂತ ಕೇಳ್ತಾವ್ರೆ. ಲೇಟ್ ಆಗೈತಲ್ಲ 1 hour, ಊಟಕ್ಕೆ ಏನ್ ಮಾಡೋದು ಅಂತ. ಫೈನಲಿ ಇವಾಗ ಬೋರ್ಡಿಂಗ್ ಆಗ್ತಾ ಐತೆ. ನೈಟ್ ಫ್ಲೈಟ್ ಟೈಮು 12:33. ಇವಾಗ ಫ್ಲೈಟ್ 11:15 ಫ್ಲೈಟು 12:15 ಬಂದೈತೆ. ಇನ್ನೂ ಹೊರಡಕ್ಕೆ ನಮ್ಮ ಪ್ರಕಾರ 1:30 ಆಗುತ್ತೆ. ವಾಶ್ರೂಮ್ ಬಂದೆ. ಫ್ಲೈಟಲ್ಲಿ ನೋಡಿ ವಾಶ್ರೂಮು ಹೇಗಿರುತ್ತೆ ಅಂತ ಲಾಸ್ಟ್ ಲಾಗಲ್ಲಿ ತೋರಿಸಿದ್ನಲ್ಲ ಸ್ಪೈಸ್ ಜೆಟ್ದು.
ಸ್ಪೈಸ್ ಜೆಟ್ ಏರ್ಲೈನ್ದು ವಾಶ್ರೂಮ್ ಇದು. ಲಾಕು ತೆಗೆದ್ರೆ ಲಾಕ್ ಆಗುತ್ತೆ. ಇವಾಗ ಫ್ಲೈಟ್ ಹತ್ತಾಯಿತು. ಒಂದು ಮಿಡ್ ರೋದಲ್ಲಿ ಒಂದು ಮಿಡಿಲ್ ಸೀಟ್ ಇರೋದು. ನನ್ನ ಪ್ರಕಾರ 3 ಗಂಟೆ ಆಗ್ತದೆ ಓಡೋದಕ್ಕೆ. ಇವಾಗ ಇನ್ನೊಂದು ಬಸ್ ಬರ್ತೀವಿ. ಪ್ಯಾಸೆಂಜರ್ಸ್ ಎಲ್ಲ ಬರ್ತಾರೆ. ಹಿಂದೆಗಡೆ ಎರಡು ಸೀಟ್ ವಹಿಸಿದೆ. ಇಲ್ಲಿವರೆಗೂ ಹಿಂದೆಗಡೆ ಫುಲ್ಲು ಕೊನೆಯದು. ಹಿಂದೆ 2 ರೋ ಆಯ್ತು ಅಷ್ಟೇ. ಇನ್ನೊಂದು ಬಸ್ ಬರ್ತು ನೋಡಿ, ಬಸ್ಸಲ್ಲಿ ಬರ್ತಾವೆ. ಗೈಸ್ ಫೈನಲಿ ಫ್ಲೈಟು ಬೆಂಗಳೂರಿಗೆ ಬಂತು. ಟೈಮ್ ನೋಡಿ ಎಷ್ಟಾಗೈತೆ ಅಂತ, 2:47 ಮಧ್ಯರಾತ್ರಿ. ಫ್ಲೈಟಿಂದ ಈಚೆ ಹೋಗ್ತಾ ಇದೀವಿ.